ಅಂಜನಾ ವಾನರಿಯಾದ ಅಪ್ಸರೆಯ ಕಥೆ. ಪ್ರಾಚೀನ ಕಾಲದಲ್ಲಿ ಸ್ವರ್ಗಲೋಕದ ಸೌಂದರ್ಯಕ್ಕೆ ಅಪ್ಸರೆ ಅಂಜನಾ ಒಂದು ಹೆಮ್ಮೆಯ ರತ್ನದಂತಿದ್ದಳು. ತಪೋನಿಷ್ಠರಾದ ಮಹರ್ಷಿ ದುರ್ವಾಸರು ತಮ್ಮ ತೀವ್ರ ಧ್ಯಾನದಲ್ಲಿ ಮುಳುಗಿದ್ದಾಗ ಅಂಜನಾ ತನ್ನ ನೃತ್ಯದಲ್ಲಿ ಆಕಸ್ಮಿಕವಾಗಿ ಅವರ ಧ್ಯಾನಕ್ಕೆ ಭಂಗ ತಂದಳು. ತಮ್ಮ ತಪಸ್ಸಿಗೆ ಭಂಗ ಬಂದದ್ದನ್ನು ಅರಿತ ದುರ್ವಾಸ ಮುನಿಗಳ ಕೋಪವು ಆಕಾಶದೆತ್ತರಕ್ಕೆ ಏರಿತು. ಅವರ ಕಣ್ಣುಗಳು ಕೆಂಡದಂತೆ ಕೆಂಪಗಾದವು. ನೀನು ವಾನರಿಯಾಗಿ ಭೂಲೋಕದಲ್ಲಿ ಜನಿಸು ಎಂದು ಶಾಪವಿತ್ತರು. ಅಂಜನಾ ದುಃಖದಿಂದ ಕಣ್ಣೀರಿಟ್ಟಳು. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟಳು. ಆದರೆ ಶಿವನ ಕೃಪಾಕಟಾಕ್ಷವು ಸದಾ ಭಕ್ತರ ಮೇಲಿರುತ್ತದೆ ಎಂಬುದು ಸತ್ಯ. ಮಹರ್ಷಿಗಳ ಶಾಪದಿಂದ ವಿಚಲಿತಳಾದ ಅಂಜನಾ ಮುಕ್ತಿಗಾಗಿ ಹಿಮಾಲಯದ ತಪ್ತ ಗುಹೆಯೊಂದರಲ್ಲಿ ಕಠಿಣ ತಪಸ್ಸನ್ನು ಮಾಡಿದಳು. ಅವಳ ಭಕ್ತಿ ಮತ್ತು ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ದಿವ್ಯವರವೊಂದನ್ನು ನೀಡಿದನು. ಅಂಜನೆ, ನೀನು ವಾನರಿಯಾಗಿ ಜನಿಸುವುದು ನಿಶ್ಚಿತ. ಆದರೆ ನಿನ್ನ ದುಃಖವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ. ನೀನು ಭೂಲೋಕದಲ್ಲಿ ವಾನರ ಸ್ತ್ರೀಯಾಗಿ ಜನಿಸಿದರೂ ನಿನ್ನ ಪುತ್ರನು ಕಲಿಯುಗದ ಕೀರ್ತಿಪುರುಷನಾಗುವನು. ಅವನು ದೈವಿಕ ಶಕ್ತಿ, ಭಕ್ತಿ ಮತ್ತು ಬಲದ ಪ್ರತೀಕವಾಗಿ ಭೂಮಿಯಲ್ಲಿ ಮೆರೆಯುವನು. ಶಿವನ ವರದಿಂದ ಅಂಜನಾ ಭೂಲೋಕದಲ್ಲಿ ವಾನರ ರಾಜಕೇಸರಿಯ ಪತ್ನಿಯಾಗಿ ಜನಿಸಿದಳು. ಅವಳ ಪುತ್ರನಾದ ಹನುಮಂತನು ಶಿವನ ಅಂಶದಿಂದ ಜನಿಸಿ ಕಲಿಯುಗದ ಅಪ್ರತಿಮ ಭಕ್ತ, ಶಕ್ತಿಶಾಲಿ ಮತ್ತು ಕೀರ್ತಿಪುರುಷನಾಗಿ ಇಂದಿಗೂ ಪೂಜಿಸಲ್ಪಡುತ್ತಿದ್ದಾನೆ. ಹೀಗೆ ಅಂಜನಾಳ ಶಾಪವು ಒಂದು ಮಹಾನ್ ಶಕ್ತಿ ಮತ್ತು ಭಕ್ತಿಯ ಪ್ರತೀಕವಾದ ಹನುಮಂತನ ಜನನಕ್ಕೆ ಕಾರಣವಾಯಿತು.